ಚುನಾವಣೆ ಟೈಮಲ್ಲೇ ಟೆಂಡರ್ ಬಾಂಬ್ ಸಿಡಿಸಿದ್ದೇಕೆ ಕೈ ನಾಯಕರು? ಟೆಂಡರ್ ಬಾಂಬ್ ಮೂಲಕ ಸರ್ಕಾರಕ್ಕೆ ಶಾಕ್ ಕೊಟ್ರ ಸಿದ್ದು ಡಿಕೆ. ಒಂದೇ ದಿನದಲ್ಲಿ 18,000 ಕೋಟಿ ಟೆಂಡರ್. ಏನಿದರ ಮಸಲತ್ತು? ಕೈಗೆ ಟೆಂಡರ್ ಅಸ್ತ್ರ, ಅಧಿಕಾರಿಗಳು ಕಾಂಟ್ರಾಕ್ಟರ್ಸ್ಗೆ ಢವಢವ. ಗುತ್ತಿಗೆದಾರರನ್ನ ಕಟ್ಟಿ ಹಾಕಿ ಬಿಜೆಪಿಗೆ ಹೊಡೆತ ಕೊಡುತ್ತಾ ಕಾಂಗ್ರೆಸ್. ಇದೇ ಈ ಹೊತ್ತಿನ ಫೋಕಸ್ 18 ಟೆಂಡರ್ ಟೈಮ್ ಬಾಂಬ್. ನಾನು ಚೈತ್ರ ರಾಜ್. ಚುನಾವಣೆ ಟೈಮ್ನಲ್ಲಿ ರಾಜ್ಯದಲ್ಲಿ ಒಂದು ಬಾಂಬ್ ಸಿಡಿದಿದೆ. ಈ ಬಾಂಬ್ ಸಿಡಿಸಿರೋದು ರಾಜ್ಯ ಕಾಂಗ್ರೆಸ್ ನಾಯಕರು. ಇದರಿಂದ ಕಮಲಕಲಿಗಳು ಗಲಿಬಿಲಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅತ್ತ ಗುತ್ತಿಗೆದಾರರು, ಅಧಿಕಾರಿಗಳು ಟೆನ್ಷನ್ ನಲ್ಲಿ ಓಡಾಡ್ತಾ ಇದ್ದಾರೆ. ಹಾಗಾದ್ರೆ ಸಿದ್ದು ಡಿಕೆಶಿ ಜಂಟಿಯಾಗಿ ಸಿಡಿಸಿದ ಆ ಬಾಂಬ್ ಯಾವುದು? ಅದರಿಂದ ಏನೆಲ್ಲ ಬೆಳವಣಿಗೆಗಳು ಆದವು? ಚುನಾವಣೆ ಮೇಲೆ ಅದು ಬೀರುವ ಪರಿಣಾಮಗಳು ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಿಜೆಪಿ ಮೇಲೆ ಕಾಂಗ್ರೆಸ್ ಟೆಂಡರ್ ಬಾಂಬ್ ದಾಳಿ. ಒಂದು ದಿನದಲ್ಲಿ 18,000 ಕೋಟಿ ಟೆಂಡರ್ ಗೋಲ್ಮಾಲ್ ಆಯ್ತಾ? ಕೈ ಅಸ್ತ್ರಕ್ಕೆ ಬಿಜೆಪಿ ಪ್ರತ್ಯಾಸ್ತ್ರ, ಗುತ್ತಿಗೆದಾರರಿಗೆ ನಡುಕ ಶುರು. ಬೆಳ್ಳಂ ಬೆಳಿಗ್ಗೆಯೇ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜಂಟಿಯಾಗಿ ಸುದ್ದಿಗೋಷ್ಠಿ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಟೆಂಡರ್ ಟೈಮ್ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯ ಸರ್ಕಾರ ಚುನಾವಣೆ ಹೊಸ್ತಿಲಲ್ಲಿ ಒಂದು ಮಹಾ ಅಕ್ರಮಕ್ಕೆ ಕೈ ಹಾಕಿದೆ. ಸಾವಿರಾರು ಕೋಟಿಗಳ ಹಣವನ್ನ ಬಾಚಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಅವಧಿ ಮುಗಿಯಲು ಕೆಲವೇ ದಿನಗಳು ಬಾಕಿ ಇರುವ ಹೊತ್ತಿನಲ್ಲಿ ಸಾವಿರಾರು ಕೋಟಿ ಟೆಂಡರ್ ಗೋಲ್ಮಾಲ್ ಮಾಡಲು ಮುಂದಾಗಿದೆ ಅನ್ನೋ ಗಂಭೀರ ಆರೋಪ ಇದು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಬೆಂಗಳೂರಿನ ನಿವಾಸದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟೆಂಡರ್ ಗೋಲ್ಮಾಲ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಚುನಾವಣೆಗೆ ದುಡ್ಡು ಮಾಡ್ಕೊಳ್ಳಿಕ್ಕೋಸ್ಕರ ಯಾರ ಅಸಮಾಧಾನ ಇದೆ, ಮಂತ್ರಿಗಳಿಗೆ, MLAಗಳಿಗೆ, ಮಂತ್ರಿ ಆಗಲಿದ್ದವರಿಗೆ, ಅವರಿಗೆ ದುಡ್ಡು ಮಾಡಿಕೊಡ್ಲಿಕ್ಕೋಸ್ಕರ ಇವತ್ತು ತರಾತುರಿನಲ್ಲಿ KBJನಲ್ಲಿ ಮತ್ತೆ ವಿಶ್ವೇಶ್ವರಯ್ಯ ನೀರಾವರಿ ನಿಗಮದಲ್ಲಿ, ಕರ್ನಾಟಕ ನೀರಾವರಿ ನಿಗಮದಲ್ಲಿ, ಜನಜನಿತ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ 40% ಕಮಿಷನ್ ಮುಂದುವರೆದ ಭಾಗ ಇದು. ಮತ್ತೆ ಸಾವಿರಾರು ಕೋಟಿ ರೂಪಾಯಿ ಹಳೆ ಕೆಲಸ ಕೂಡ ಉಳ್ಕೊಂಡಿದೆ. ಹಳೆ ಕೆಲಸದ ಬಿಲ್ಲು ಕೂಡ ಉಳ್ಕೊಂಡಿದೆ. ಯಾರು ಕೆಲಸ ಮಾಡಿದ್ದಾರೆ ಅವ್ರು ಕೊಡ್ತಾ ಇಲ್ಲ. ಅದನ್ನ ಯಾರು ಅವ್ರಿಗೆ ಮುಂಚಿತವಾಗಿ ಹಣವನ್ನು ತಲುಪಿಸ್ತಾರೆ ಅವ್ರಿಗೆ ಮಾತ್ರ ಬಿಲ್ಗಳನ್ನ ರಿಲೈಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಇಲಾಖೆಲೂ, ಇದು ಒಂದು ಇಲಾಖೆ ಅಂತಲ್ಲ, ಬರೀ ಉಸಿಲಿ ಬಾಜಿ ಎಲೆಕ್ಷನ್ಗೆ ಇವತ್ತು ಹೊರಟಿದ್ದಾರೆ. ಈಗಾಗಲೇ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಸದ್ದು ಮಾಡ್ತಾ ಇದೆ. ಈಗ ಮತ್ತೊಮ್ಮೆ ಟೆಂಡರ್ ಗೋಲ್ಮಾಲ್ ಆರೋಪವನ್ನ ಕಾಂಗ್ರೆಸ್ ಮಾಡುತ್ತಾ ಇದ್ದ ಹಾಗೆ ಚುನಾವಣೆ ಟೈಮಲ್ಲೇ ಬಿಜೆಪಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ತೀರ್ಮಾನಿಸಿದೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋಕೆ ತೀರ್ಮಾನಿಸಿರುವ ಕಾಂಗ್ರೆಸ್ ನಾಯಕರು ಅತ್ತ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಸದ್ಯ ಕಾಂಗ್ರೆಸ್ ಆರೋಪಗಳಿಗೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ರೂ ಸಹ ಡಿಕೆ ಶಿವಕುಮಾರ್ ಹೇಳಿರೋ ಮಾತುಗಳು ಗುತ್ತಿಗೆದಾರರಿಗೆ ಟೆನ್ಷನ್ ಕೊಡ್ತಾ ಇದೆ. ಮತ್ತೆ ಸಾವಿರಾರು ಕೋಟಿ ರೂಪಾಯಿ ಹಳೆ ಕೆಲಸ ಕೂಡ ಉಳ್ಕೊಂಡಿದೆ. ಹಳೆ ಕೆಲಸದ ಬಿಲ್ಲು ಕೂಡ ಉಳ್ಕೊಂಡಿದೆ. ಯಾರು ಕೆಲಸ ಮಾಡಿದ್ದಾರೆ ಅವ್ರು ಕೊಡ್ತಾ ಇಲ್ಲ. ಅದನ್ನ ಯಾರು ಅವ್ರಿಗೆ ಮುಂಚಿತವಾಗಿ ಹಣವನ್ನು ತಲುಪಿಸ್ತಾರೆ ಅವ್ರಿಗೆ ಮಾತ್ರ ಬಿಲ್ಗಳನ್ನ ರಿಲೈಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಇಲಾಖೆಲೂ, ಇದು ಒಂದು ಇಲಾಖೆ ಅಂತಲ್ಲ, ಬರೀ ಉಸಿಲಿ ಬಾಜಿ ಎಲೆಕ್ಷನ್ಗೆ ಇವತ್ತು ಹೊರಟಿದ್ದಾರೆ. ಇವರು ಭ್ರಷ್ಟಾಚಾರಕ್ಕೆ ರಹದಾರಿ ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ರು. ಮೊದಲು ಅವರು ಜೈಲು ಹೋಗೋದನ್ನು ತಡೆಕೊಳ್ಳೋಕೆ ಮತ್ತು ಅವ್ರ ಬೇಲ್ಗಳ ರಕ್ಷಣೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ರಾಜ್ಯ ಸರ್ಕಾರದಿಂದ ಹಿಂದೆಂದೂ ನಡೆಯದಂತಹ ಅತಿ ದೊಡ್ಡ ಟೆಂಡರ್ ಗೋಲ್ಮಾಲ್ ನಡೆದಿದೆಯಂತೆ. ಅದೂ ಸಹ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಈ ಗುತ್ತಿಗೆ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪಗಳನ್ನು ಮಾಡಲಾಗಿದೆ. ಒಂದೇ ದಿನದಲ್ಲಿ ಬರೋಬ್ಬರಿ 18,000 ಕೋಟಿ ಮೊತ್ತದ ಟೆಂಡರ್ ಆಗಿದೆ ಅಂತ ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡಲಾಗಿದೆ. ಇದಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಕಾರಣ ಅಂತ ಹೇಳಲಾಗ್ತಾ ಇದ್ದು, ಈ ಹಗರಣವನ್ನ ಸುಮ್ಮನೆ ಬಿಡಲ್ಲ, ನ್ಯಾಯಾಲಯದ ಮೊರೆ ಹೋಗುತ್ತೇವೆ ಅಂತ ಪ್ರತಿಪಕ್ಷದ ನಾಯಕರು ಕಿಡಿಕಾರಿದ್ದಾರೆ. ಈ ಆರೋಪಗಳು ಪ್ರತ್ಯಾರೋಪಗಳು ಒಂದು ಕಡೆಯಾದ್ರೆ ಡಿಕೆ ಶಿವಕುಮಾರ್ ಖಡಾಖಂಡಿತವಾಗಿ ಹೇಳಿದ ಮತ್ತೊಂದು ಮಾತು ಈಗ ಗುತ್ತಿಗೆದಾರರನ್ನ ಭಯಪಡಿಸಿದೆ.
ಅಧಿಕಾರಿಗಳನ್ನು ಬಿಡಲ್ಲ, ಕಾಂಟ್ರಾಕ್ಟರ್ ಬಿಡಲ್ಲ, ರಾಜಕಾರಣಿಗಳು ಬಿಡಲ್ಲ. ಹೌದು, ಸುಖ ಸುಮ್ಮನೆ ಆರೋಪ ಮಾಡಿ ಸುಮ್ಮನಾಗದ ಡಿಕೆ ಶಿವಕುಮಾರ್ ಮುಂದಿನ ಬಾರಿ ನಮ್ಮದೇ ಸರ್ಕಾರ ಬರುತ್ತೆ, ಈ ಅಕ್ರಮ ಟೆಂಡರ್ಗಳ ಬಗ್ಗೆ ಆಗ ತನಿಖೆ ಮಾಡೇ ಮಾಡ್ತೀವಿ, ಯಾರೇ ತಪ್ಪು ಮಾಡಿದ್ರು ಮುಲಾಜಿಲ್ಲದೆ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಆ ಟೆಂಡರ್ಗಳನ್ನೇ ರದ್ದು ಮಾಡುತ್ತಂತೆ. ಒಂದು ವೇಳೆ ಆ ಕಾಮಗಾರಿಗಳು ನಡೀತಾ ಇದ್ರೆ ಅದಕ್ಕೆ ಬಿಲ್ಗಳು ಆಗದಂತೆ ತಡೆ ಹಿಡಿಯಬಹುದು. ಈ ಮಾತುಗಳಿಂದ ಈಗ ಗುತ್ತಿಗೆದಾರರ ಎದೆಯಲ್ಲಿ ಢವ ಢವ ಶುರುವಾಗಿದೆ. ನಿಜವಾಗ್ಲೂ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬಂದ್ರೆ ನಮ್ಮ ಕಥೆ ಏನು ಅಂತ ಗುತ್ತಿಗೆದಾರರು ಯೋಚನೆ ಮಾಡುವಂತಾಗಿದೆ. ಎಲ್ಲಾ ಇಲಾಖೆಲು ಇದು ಒಂದು ಇಲಾಖೆ ಅಂತಲ್ಲ, ಬರೀ ಉಸಿಲಿ ಬಾಜಿ ಎಲೆಕ್ಷನ್ಗೆ ಇವತ್ತು ಹೊರಟಿದ್ದಾರೆ. ಮೊದಲು ಸಿಎಂ ಕಚೇರಿಲೇ ಯಾರೋ ಒಬ್ಬರನ್ನ ಕುಂಡಿಸಿ ಅವನಿಗೆ ಇಷ್ಟು ಪರ್ಸೆಂಟೇಜ್ ಕೊಟ್ಟರೆ ಮಾತ್ರ ಅವನು ಬೆಂಗಳೂರು ನಗರದಲ್ಲಿ ಇದನ್ನ ಕೆಲಸನೂ ಕ್ಲಿಯರ್ ಆಗ್ತದೆ, ಬಿಲ್ಲು ಕ್ಲಿಯರ್ ಆಗ್ತದೆ. 7,000 ಕೋಟಿ ರೂಪಾಯಿ ಪಾರ್ಟ್ ಹೌಸು ಎಲ್ಲಿ, ಯಾವ 7,000 ರೂಪಾಯಿ ಪಾರ್ಟ್ ಹೌಸು ಎಲ್ಲಿ ಮುಚ್ಚಿದೆ, ಏನಿದೆ, ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ 45 ದಿನ ಆದ್ಮೇಲೆ ಬರ್ತದೆ, ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ. ಕಳೆದ 6 ತಿಂಗಳಿಂದ ಏನೇನು ನಡೆದಿದೆ, 1 ವರ್ಷದಿಂದ ಏನೇನು ಇಂಥದ್ದು ನಡೆದಿದೆ ಎಲ್ಲನೂ ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ, ಎಲ್ಲ ಕೂಡ ತನಿಖೆ ಮಾಡಿಸ್ತೀವಿ. ಯಾವ ಅಧಿಕಾರಿಗಳನ್ನು ಬಿಡಲ್ಲ, ಕಾಂಟ್ರಾಕ್ಟರ್ ಬಿಡಲ್ಲ, ರಾಜಕಾರಣಿಗಳು ಬಿಡಲ್ಲ. ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದೇ ಬರುತ್ತೇವೆ, ಆಗ ತನಿಖಾ ಸಮಿತಿ ರಚನೆ ಮಾಡಿ ಬಿಜೆಪಿ ಸರ್ಕಾರದ ಹಗರಣವನ್ನ ಬಯಲಿಗೆಳೆಯುತ್ತೇವೆ, ಯಾರ ಮೇಲಾದ್ರೂ ಆರೋಪ ಇದ್ರೆ ಎಲ್ಲವನ್ನ ತನಿಖೆಗೆ ನೀಡುತ್ತೇವೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇದಕ್ಕೆ ಈಗಾಗಲೇ ಸಿಎಂ ಸೇರಿದಂತೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಹುಚ್ಚಾಗಿ ಮಾತಾಡ್ತಾ ಇದ್ದಾರೆ. ನಾವು ಅಂತ ಕೆಲಸಗಳನ್ನ ಮಾಡೇ ಇಲ್ಲ, ಯಾವುದಾದ್ರೂ ಆಧಾರ ಇದ್ರೆ ಕೊಡ್ಲಿ, ಸುಖ ಸುಮ್ಮನೆ ಆರೋಪ ಮಾಡಿದ್ರೆ ಯಾವುದೇ ಪ್ರಯೋಜನ ಇಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಆದ್ರೆ ಈಗ ಬಿಜೆಪಿ ನಾಯಕರು ಇರೋವಷ್ಟು ಕಾನ್ಫಿಡೆನ್ಸ್ ನಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸಿರೋ ಗುತ್ತಿಗೆದಾರರು ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಮಗೆ ಕಷ್ಟ ತಪ್ಪಿದ್ದಲ್ಲ ಅಂತ ಮಾತಾಡಿಕೊಳ್ತಾ ಇದ್ದಾರಂತೆ. ತಲೆ ತಿರುಕರು ಹೀಗೆ ಮಾತಾಡುವಂಥದ್ದು, ತಲೆ ಸರಿ ಇದ್ದವ್ರು ಯಾರು ಈಗ ಮಾತಾಡೋದಿಲ್ಲ. ಅಧಿಕಾರ ಮದ ನಾವಾಗಲೇ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ಕೊಳ್ಳುವಂಥ ಭ್ರಮೆನಲ್ಲಿ ಅವ್ರು ಇರೋದ್ರಿಂದ ಹಿಂಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಇವರು ಮಾತಾಡಿದಂಥ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ, ಸತ್ಯಕ್ಕೆ ದೂರವಾದ ಮಾತನ್ನ ಮಾತಾಡ್ತಾ ಇದ್ದಾರೆ. ಇದನ್ನೇ ವಿಧಾನ ಮಂಡಳಿ ಒಳಗಡೆ ಮಾತಾಡಿದ್ರೆ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡ್ತೇವೆ. ಅವ್ರಿಗೆ ಚುನಾವಣೆ ಮುಖ್ಯ ಹೊರತು ಅಧಿವೇಶನ ಮುಖ್ಯ ಅಲ್ಲ. ಈ ರೀತಿ ಅನೇಕ ಆರೋಪಗಳನ್ನ ಹುಚ್ಚುಚ್ಚಾಗಿ ಮಾತನಾಡುವಂಥದ್ದು ಇತ್ತೀಚೆಗೆ ಬಹಳ ಜಾಸ್ತಿ ಆಗಿದೆ. ಕಾಂಗ್ರೆಸ್ ಆರೋಪಗಳ ಬಗ್ಗೆ ಗುತ್ತಿಗೆದಾರರು ತಲೆಕೆಡಿಸಿಕೊಂಡಂತೆ ಬಿಜೆಪಿ ನಾಯಕರು ತಲೆಕೆಡಿಸಿಕೊಂಡಂತಿಲ್ಲ. ಅದಕ್ಕೆ ಸಿಎಂ ಸಹ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಲ್ಲದೆ ಅವರ ವಿರುದ್ಧ ಗರಂ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರು ತಮ್ಮ ಅನುಭವದ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಕರ್ಮಕಾಂಡಗಳನ್ನ ಮಾಡಿದ್ರೋ ಅದನ್ನೇ ಹೇಳ್ತಾ ಇದ್ದಾರೆ ಅಂತ ಸಿಎಂ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ನೋಡ್ರಿ, ಕಾಂಗ್ರೆಸ್ನವರು ಅವರು ಮಾಡಿರುವ ಅನುಭವದಿಂದ ಮಾತಾಡ್ತಾ ಇದ್ದಾರೆ. ಅವರು ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ರು ಕರ್ಮಕಾಂಡ ಅದನ್ನ ನೆನಪು ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಮತ್ತು ನಾನು ಕೇಳಿದೆ, ಯಾರು ಕಾಂಟ್ರಾಕ್ಟರ್ ಹಾಕಬೇಡಿ, ನಾವೇ ಮುಂದೆ ಅಧಿಕಾರಕ್ಕೆ ಬರ್ತೀವಿ, ತನಿಖೆ ಮಾಡಿಸ್ತೀವಿ ಅಂತ ಧಮಕಿ ಕೊಡ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ ಅವರು ಅಧಿಕಾರಕ್ಕೆ ಬಂದರೆ ನೆಕ್ಸ್ಟು ಸುಲಿಗೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇವರು ಭ್ರಷ್ಟಾಚಾರಕ್ಕೆ ರಹದಾರಿ ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ರು. ನಾವು ಬಂದ ಮೇಲೆ ಅದನ್ನು ಮತ್ತೆ ಸ್ಥಾಪನೆ ಮಾಡಿದ್ದೇವೆ, ಟೆಂಡರ್ ಸ್ಕ್ರೂಟಿನಿ ಕಮಿಟಿ ಮಾಡಿದ್ದೇವೆ. ಹೀಗಾಗಿ ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಮೊದಲು ಅವರು ಜೈಲು ಹೋಗೋದನ್ನು ತಡೆಕೊಳ್ಳೋಕೆ ಮತ್ತು ಅವ್ರ ಬೇಲ್ಗಳ ರಕ್ಷಣೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಸಿಎಂ ಬೊಮ್ಮಾಯಿ ಅವರು ಹೇಳಿದ್ದರಲ್ಲಿ ಒಂದನ್ನ ಗಮನಿಸೋದಾದ್ರೆ, ಯಾರೂ ಸಹ ಟೆಂಡರ್ ಹಾಕದಂತೆ ತಡೆಯಲಾಗ್ತಾ ಇದೆ, ಗುತ್ತಿಗೆದಾರರಿಗೆ ಧಮಕಿ ಹಾಕಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಆರೋಪಗಳನ್ನು ನೋಡಿದ್ರೂ ಸಹ ಇದೇ ವಿಚಾರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತರಾತುರಿಯಲ್ಲಿ ಬಿಜೆಪಿ ಕರೆದಿರುವ ಟೆಂಡರ್ಗಳನ್ನ ನಿಲ್ಲಿಸಬೇಕು ಅಂತಾನೆ ಕಾಂಗ್ರೆಸ್ ಸಹ ಪ್ಲಾನ್ ಮಾಡ್ತಾ ಇದೆ. ಯಾರೂ ಸಹ ಟೆಂಡರ್ ಹಾಕಬೇಡಿ, ಹಾಕಿದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ಅವನ್ನೆಲ್ಲ ಕ್ಯಾನ್ಸಲ್ ಮಾಡ್ತೇವೆ, ನಿಮ್ಗೆ ಲಾಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಹೀಗೆ ಯಾಕೆ ಹೇಳಿದ್ರು, ಯಾಕೆ ಗುತ್ತಿಗೆದಾರರಿಗೆ ಬೆದರಿಕೆ ಹಾಕಿದ್ರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ತರಾತುರಿಯಲ್ಲಿ ಟೆಂಡರ್ ಕರೆದಿದ್ದಕ್ಕೆ ಸರ್ಕಾರ, ಕಾಂಗ್ರೆಸ್ ಮಾಡಿದ ಆರೋಪಗಳೆಲ್ಲ ಸತ್ಯನಾ?
ಅಧಿಕಾರಿಗಳನ್ನು ಬಿಡಲ್ಲ, ಕಾಂಟ್ರಾಕ್ಟರ್ ಬಿಡಲ್ಲ, ರಾಜಕಾರಣಿಗಳು ಬಿಡಲ್ಲ. ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಟಾಪಟಿ ನಡೆಯುವುದಕ್ಕೆ ಕಾರಣ ರಾಜ್ಯ ಬಿಜೆಪಿ ಸರ್ಕಾರ ತರಾತುರಿಯಲ್ಲಿ ಟೆಂಡರ್ಗಳನ್ನ ಕರೆದಿರೋದು. ಎಸ್, ಚುನಾವಣೆಗೆ ಇನ್ನೂ ಕೆಲವೇ ದಿನಗಳು ಇದ್ದು ಅಷ್ಟರಲ್ಲಿ ಗುತ್ತಿಗೆದಾರರಿಂದ ಭರ್ಜರಿ ಕಮಾಯಿ ಮಾಡಿಕೊಳ್ಳುವುದಕ್ಕೆ ಬಿಜೆಪಿ ತೀರ್ಮಾನಿಸಿದೆಯಂತೆ. ಇದಕ್ಕೆ ಬ್ರೇಕ್ ಹಾಕೋಕೆ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ಮುಂಬರುವ ಚುನಾವಣೆಗೆ ಹಣ ಹೊಂದಿಸಿಕೊಳ್ಳೋಕೆ ಬಿಜೆಪಿ ಸರ್ಕಾರ ಹೀಗೆ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಹಾಗಾದ್ರೆ ಟೆಂಡರ್ ಕರೆದ್ರೆ ಬೇಕಾದಷ್ಟು ದುಡ್ಡು ಮಾಡ್ಕೊಳ್ಬಹುದಾ? ಅದು ಸಾಧ್ಯನಾ ಅಂತ ನೋಡೋದಾದ್ರೆ ಖಂಡಿತ ಸಾಧ್ಯ ಅಂತಾನೆ ಹೇಳಬೇಕಾಗುತ್ತೆ. ಸರ್ಕಾರಿ ಯೋಜನೆಗಳಿಗೆ ಟೆಂಡರ್ ಕರೆಯೋ ಅಧಿಕಾರ ಸರ್ಕಾರಕ್ಕೆ ಇದ್ದು ಅವರು ತಮಗೆ ಬೇಕಾದವರಿಗೆ ಟೆಂಡರ್ ಕೊಟ್ಟು ಅವರಿಂದ ಹಣ ಪಡೆಯೋ ಕೆಲಸಕ್ಕೆ ಕೈ ಹಾಕಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ನಿಮ್ಗೆಲ್ಲ ಅನ್ನಿಸಬಹುದು, ಟೆಂಡರ್ ಕರೆಯೋದು ಅಂದ್ರೆ ಸಾಕಷ್ಟು ಪ್ರೊಸೀಜರ್ ಇರುತ್ತೆ, ಯಾರಿಗಂದ್ರೆ ಅವರಿಗೆ ಟೆಂಡರ್ ಕೊಡೋದಕ್ಕೆ ಆಗಲ್ಲ ಅಂತ ಅನ್ನಿಸಬಹುದು. ಆದ್ರೆ ಹೊಂದಾಣಿಕೆಯಲ್ಲಿ ಎಲ್ಲವೂ ನಡೆಯುತ್ತೆ ಅಂತಾರೆ ವಿಶ್ಲೇಷಕರು. ಅದೇ ರೀತಿ ಹೊಂದಾಣಿಕೆ ಮಾಡಿಕೊಂಡು ಈಗ 500 ಕೋಟಿ ರೂಪಾಯಿಯ ಟೆಂಡರ್ ಅನ್ನ 1000 ಕೋಟಿ ರೂಪಾಯಿಗಳಿಗೆ ತಮ್ಮವರಿಗೆ ಕೊಡಲಾಗ್ತಾ ಇದೆಯಂತೆ. ಇದರಿಂದ ಕಾಂಟ್ರಾಕ್ಟರ್ಗಳಿಂದ ಕಿಕ್ ಬ್ಯಾಕ್ ಪಡೆದುಕೊಳ್ಳೋ ಹುನ್ನಾರ ಇದೆ ಅಂತ ಹೇಳಲಾಗ್ತಾ ಇದೆ. ಗುತ್ತಿಗೆದಾರರಿಗೆ ಹೆಚ್ಚಿನ ಮೊತ್ತಕ್ಕೆ ಟೆಂಡರ್ಗಳನ್ನ ಕೊಟ್ಟು ನಂತರ ಅವರಿಂದ ಹಣ ಪಡೆದುಕೊಳ್ಳಲಾಗುತ್ತಂತೆ. ಈಗ ಜಲಸಂಪನ್ಮೂಲ ಇಲಾಖೆ, ಇಂಧನ ಇಲಾಖೆ, ಆರೋಗ್ಯ ಇಲಾಖೆ ಸೇರಿ ಎಲ್ಲಾ ಇಲಾಖೆಗಳಲ್ಲಿ ತರಾತುರಿಯಲ್ಲಿ ಟೆಂಡರ್ ಕರೆಯಲಾಗುತ್ತಿದೆಯಂತೆ. ಎಲ್ಲಾ ಟೆಂಡರ್ಗಳನ್ನ 2 ಪಟ್ಟು ಹೆಚ್ಚು ಮೊತ್ತಕ್ಕೆ ಎಸ್ಟಿಮೇಟ್ ಮಾಡಲಾಗ್ತಾ ಇದೆ. ಅಲ್ಲದೆ 7 ದಿನ ಮಾತ್ರ ಟೈಮ್ ಕೊಟ್ಟು ಗುತ್ತಿಗೆದಾರರನ್ನ ಸೆಟ್ ಮಾಡಲು ಶಾಸಕರಿಗೆ ಟಾಸ್ಕ್ ಕೊಡಲಾಗಿದೆಯಂತೆ. ಶಾಸಕರು ಬೀದಿಯಲ್ಲಿ ನಿಂತು ಬನ್ನಿ ಬನ್ನಿ ಅಂತ ಗುತ್ತಿಗೆದಾರರನ್ನ ಕರೀತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಅಧಿಕಾರಿಗಳನ್ನು ಬಿಡಲ್ಲ, ಕಾಂಟ್ರಾಕ್ಟರ್ ಬಿಡಲ್ಲ, ರಾಜಕಾರಣಿಗಳು ಬಿಡಲ್ಲ. ಈ ಗೋಲ್ಮಾಲ್ ಮುಂಬರುವ ವಿಧಾನಸಭಾ ಚುನಾವಣೆಗೆ ಹಣ ಹೊಂದಿಸಲು ಮಾಡಲಾಗ್ತಾ ಇದೆಯಂತೆ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಜನರ ತೆರಿಗೆ ಹಣವನ್ನ ಗುತ್ತಿಗೆದಾರರಿಗೆ ಕೊಟ್ಟು ಅವರಿಂದ ಮತ್ತೆ ಪಡೆದು ಚುನಾವಣೆಗೆ ಖರ್ಚು ಮಾಡಲು ನಿರ್ಧರಿಸಲಾಗಿದೆ. ಇದನ್ನ ನಡೆಯೋಕ್ ಬಿಟ್ರೆ ಚುನಾವಣೆಯಲ್ಲಿ ನಮಗೆಲ್ಲಿ ಹಿನ್ನಡೆ ಆಗ್ಬಿಡುತ್ತೋ ಅಂತ ಕಾಂಗ್ರೆಸ್ ಈ ಟೆಂಡರ್ ಬಾಂಬ್ ಸಿಡಿಸಿದೆ. ಅಲ್ಲದೆ ನೇರವಾಗಿ ಗುತ್ತಿಗೆದಾರರಿಗೂ ವಾರ್ನಿಂಗ್ ಕೊಟ್ಟಿದೆ. ನೀವು ಈಗ ಟೆಂಡರ್ ಪಡೆದುಕೊಂಡರೂ ಸಹ ನಾವು ಬಂದು ಅದನ್ನ ರದ್ದು ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಅಲ್ಲದೆ ಅಧಿಕಾರಿಗಳು ರಾಜಕಾರಣಿಗಳನ್ನೂ ಜೈಲಿಗೆ ಕಳಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಷ್ಟಕ್ಕೂ ಹೀಗೆ ಮನಬಂದಂತೆ ಟೆಂಡರ್ ಕೊಡೋದಕ್ಕೆ ಸಾಧ್ಯನಾ? ಟೆಂಡರ್ ಪ್ರಕ್ರಿಯೆಗಳು ಹೇಗಿರುತ್ತೆ, ಟೆಂಡರ್ ಕರೆಯೋದು ಹೇಗೆ, ಅದನ್ನ ಗುತ್ತಿಗೆದಾರರಿಗೆ ಕೊಡೋದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಟೆಂಡರ್ ಅಂದ್ರೆ ಅದು ಸುಖ ಸುಮ್ಮನೆ ಕೊಡೋದಲ್ಲ, ಅದಕ್ಕೆ ಸಾಕಷ್ಟು ಪ್ರಕ್ರಿಯೆಗಳು ಇರುತ್ತೆ. ಯಾವುದೇ ಒಂದು ಕಾಮಗಾರಿಯ ಟೆಂಡರ್ ಕೊಡಬೇಕಾದ್ರೆ ಅದಕ್ಕೆ ಮೊದಲು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ ಡಿಪಿಆರ್ ತಯಾರಿಸುವುದು ಮೊದಲ ಹಂತ. ಡಿಪಿಆರ್ ತಯಾರಿ ಮಾಡಲು ಕೂಡ ಟೆಂಡರ್ ಕರೆದು ಗುತ್ತಿಗೆ ನೀಡಲಾಗುತ್ತೆ. ಈ ಬಗ್ಗೆ ತಜ್ಞ ಸಂಸ್ಥೆಗೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರಿಸುವ ಹೊಣೆ ನೀಡಲಾಗುತ್ತೆ. ಈ ಹೊಣೆಗಾರಿಕೆಯನ್ನ ಪಡೆದುಕೊಂಡ ಸಂಸ್ಥೆ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ನಡೆಸಿ ಆರಂಭದಲ್ಲಿ ಪೂರ್ವ ಕಾರ್ಯ ಸಾಧ್ಯತಾ ವರದಿಯನ್ನ ನೀಡುತ್ತದೆ. ಇದಾದ ಬಳಿಕ ಕಾರ್ಯ ಸಾಧ್ಯತಾ ವರದಿ ನಂತರ ಕೊನೆಯ ಹಂತವಾಗಿ ಪೂರ್ಣ ಪ್ರಮಾಣದಲ್ಲಿ ಡಿಪಿಆರ್ ಸಲ್ಲಿಕೆ ಮಾಡಬೇಕು. ಆರಂಭದಲ್ಲಿ ಸಲ್ಲಿಕೆ ಮಾಡುವ ಪೂರ್ವ ಕಾರ್ಯ ಸಾಧ್ಯತಾ ವರದಿಗೂ ಡಿಪಿಆರ್ಗೂ ಸಾಕಷ್ಟು ವ್ಯತ್ಯಾಸ ಇರುತ್ತದೆ. ಡಿಪಿಆರ್ ವರದಿ ಯೋಜನೆಗೆ ಎಲ್ಲಾ ಆಯಾಮಗಳನ್ನ ಒಳಗೊಂಡ ಪರಿಪೂರ್ಣ ಮಾಹಿತಿ ಹೊಂದಿರುವ ವರದಿಯಾಗಿರುತ್ತೆ. ಸಂಸ್ಥೆ ಡಿಪಿಆರ್ ವರದಿ ಸಲ್ಲಿಸಿದ ಬಳಿಕ ಸ್ಕ್ರೂಟಿನಿ, ತಾಂತ್ರಿಕ ಹಾಗೂ ತಜ್ಞರ ಸಮಿತಿ ಈ ವರದಿಯನ್ನ ಪರಿಶೀಲನೆ ಮಾಡುತ್ತೆ. ಬಳಿಕ ಅದನ್ನ ಹಣಕಾಸು ಇಲಾಖೆಗೆ ಹಸ್ತಾಂತರ ಮಾಡಲಾಗುತ್ತದೆ. 5 ಕೋಟಿಗಿಂತಲೂ ಹೆಚ್ಚು ಮೊತ್ತದ ಕಾಮಗಾರಿ ಆದ್ರೆ ಅದಕ್ಕೆ ಕ್ಯಾಬಿನೆಟ್ ಅನುಮತಿಯ ಅಗತ್ಯ ಇದೆ. ಹಣಕಾಸು ಇಲಾಖೆಯ ಅನುಮತಿ ಪಡೆದುಕೊಂಡ ನಂತರದಲ್ಲಿ ಟೆಂಡರ್ ಕರೆಯಲಾಗುತ್ತದೆ. ಟೆಂಡರ್ನಲ್ಲಿ ಅತಿ ಕಡಿಮೆ ಮೊತ್ತಕ್ಕೆ ಕಾಮಗಾರಿ ನಡೆಸಲು ಮುಂದೆ ಬಂದ ಗುತ್ತಿಗೆದಾರರಿಗೆ ಕಾಮಗಾರಿ ನಡೆಸುವ ಅನುಮತಿ ನೀಡಲಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಟೆಂಡರ್ಗೆ ಎಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ. ಆದ್ರೆ ಈಗ ಕಾಂಗ್ರೆಸ್ ಮಾತ್ರ ಇದರ ಬಗ್ಗೆ ಎಲ್ಲ ಯೋಚನೆ ಮಾಡದೆ ಬಿಜೆಪಿ ಸರ್ಕಾರದ ವಿರುದ್ಧ ಟೆಂಡರ್ ಗೋಲ್ಮಾಲ್ ಆರೋಪಗಳನ್ನ ಮಾಡ್ತಾ ಇದೆ. ಹಾಗಾದ್ರೆ ಈ ಮೇಲಿನ ಪ್ರೊಸೀಜರ್ ಅಗತ್ಯ ಇಲ್ವಾ? ತಮಗೆ ಇಷ್ಟ ಬಂದಂತೆ ಟೆಂಡರ್ ಘೋಷಣೆ ಮಾಡಬಹುದಾ? ಕಾಂಗ್ರೆಸ್ ಆರೋಪದಂತೆ ಯಾರಿಗಂದ್ರೆ ಅವರಿಗೆ ಟೆಂಡರ್ ಕೊಡೋದಕ್ಕೆ ಸಾಧ್ಯನಾ? ಹೌದು, ಸರ್ಕಾರಗಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಇದ್ರೆ ಯಾವುದೇ ಸಮಸ್ಯೆಗಳಿಲ್ಲದೆ ಟೆಂಡರ್ ಗೋಲ್ಮಾಲ್ ಮಾಡಬಹುದು. ಅದನ್ನೇ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಮಾಡ್ತಾ ಇದೆ. ಇನ್ನು ಕೆಲವೊಮ್ಮೆ ಟೆಂಡರ್ ಪ್ರಕ್ರಿಯೆ ನಡೆದ ನಂತರವೂ ಟೆಂಡರ್ ಮೊತ್ತವನ್ನ ಏರಿಸಿಕೊಳ್ಳಲಾಗುತ್ತೆ. ಅಗತ್ಯಕ್ಕಿಂತ ಹೆಚ್ಚು ಮೊತ್ತಕ್ಕೆ ಟೆಂಡರ್ ಕೊಟ್ಟು ದುಡ್ಡು ಮಾಡಿಕೊಂಡ ಉದಾಹರಣೆಗಳೂ ಇವೆ. ರಾಜ್ಯ ವಿಧಾನಸಭೆ
ವಿಧಾನಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. 1 ತಿಂಗಳಲ್ಲಿ ನೀತಿ ಸಂಹಿತೆ ಕೂಡ ಜಾರಿಯಾಗಲಿದೆಯಂತೆ. ಆದ್ರೆ ಇಷ್ಟರಲ್ಲೇ ತರಾತುರಿಯಲ್ಲಿ ಟೆಂಡರ್ಗಳು, ಕೋಟಿ ಕೋಟಿ ವ್ಯವಹಾರಗಳು ಇವೆಲ್ಲ ನಿಜಕ್ಕೂ ಸಾಧ್ಯನಾ? ಟೆಂಡರ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಕೊಟ್ಟ ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡೋದು ಹೇಗೆ? ಬಿಜೆಪಿ ಸರ್ಕಾರ ಮಾಡಿದ ಟೆಂಡರ್ಗಳನ್ನ ಕಾಂಗ್ರೆಸ್ ಕ್ಯಾನ್ಸಲ್ ಮಾಡುತ್ತಾ? ಹಾಗೆ ಮಾಡೋದು ಸಾಧ್ಯನಾ? ಅಧಿಕಾರಿಗಳನ್ನು ಬಿಡಲ್ಲ, ಕಾಂಟ್ರಾಕ್ಟರ್ ಬಿಡಲ್ಲ, ರಾಜಕಾರಣಿಗಳು ಬಿಡಲ್ಲ. ಚುನಾವಣೆ ಟೈಮಲ್ಲಿ ಪಕ್ಷಗಳ ನಡುವೆ ವಾದ ವಿವಾದ ಮಾಮೂಲೆ. ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನ ಮಾಡಿಕೊಳ್ಳೋದು ಹೊಸದಲ್ಲ. ಆದ್ರೆ ಈ ಬಾರಿ ಮಾತ್ರ ಈ ಆರೋಪ ಪ್ರತ್ಯಾರೋಪಗಳು ಬೇರೆಯದ್ದೇ ಹಂತಕ್ಕೆ ಹೋಗಿವೆ. ಈ ಬಾರಿ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬಂದಿವೆ. ಗುತ್ತಿಗೆದಾರರಿಂದ 40% ಕಮಿಷನ್ ಆರೋಪ ಹಸಿಯಾಗಿ ಇರೋವಾಗಲೇ ಈಗ ಬಿಜೆಪಿ ಸರ್ಕಾರದ ವಿರುದ್ಧ ಟೆಂಡರ್ ಹಗರಣ ಕೇಳಿ ಬಂದಿದೆ. ಅದು ಸಾವಿರಾರು ಕೋಟಿಗಳ ಅಕ್ರಮಕ್ಕೆ ಬಿಜೆಪಿ ಮುಂದಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಭದ್ರಾ ಮೇಲ್ದಂಡೆ ಕಾಮಗಾರಿಯಲ್ಲಿ 23,000 ಕೋಟಿ ಭ್ರಷ್ಟಾಚಾರ. 7 ದಿನದಲ್ಲಿ 18,000 ಕೋಟಿ ಟೆಂಡರ್ ಕೊಡಲಾಗಿದೆಯಾ? ಬಿಜೆಪಿ ಸರ್ಕಾರದ ಟೆಂಡರ್ಗಳನ್ನ ಕಾಂಗ್ರೆಸ್ ಕ್ಯಾನ್ಸಲ್ ಮಾಡುತ್ತಾ? ಆಡಳಿತಾರೂಢ ಬಿಜೆಪಿ ಸರ್ಕಾರ 40% ಕಮಿಷನ್ ಸರ್ಕಾರ ಎಂದು ವಿಪಕ್ಷಗಳು ಸದಾ ಟೀಕಿಸುತ್ತಾ ಬಂದಿವೆ. ಇದರ ನಡುವೆಯೇ ಈಗ ಬಿಜೆಪಿ ಸರ್ಕಾರದ ವಿರುದ್ಧ ಬಹುದೊಡ್ಡ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಆದರೆ ಆರೋಪಗಳಿಗೆ ತಿರುಗೇಟು ಕೊಟ್ಟಿರುವ ರಾಜ್ಯ ಬಿಜೆಪಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದೆ. ಆದರೆ ಇದನ್ನ ನಿರಾಕರಿಸಿರುವ ಸಿದ್ದರಾಮಯ್ಯ ಸಿಎಂ ಅವರಿಗೆ ದಮ್ಮಿದ್ದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಹಗರಣಗಳನ್ನ ತನಿಖೆ ನಡೆಸಲಿ ಎಂದು ಸಿಎಂ ಬೊಮ್ಮಾಯಿಗೆ ಸವಾಲು ಹಾಕಿದ್ದಾರೆ. ನಿಮ್ಮ ಹತ್ರ ದಾಖಲಾತಿ ಇದ್ದರೆ ನಮ್ಮ ಮೇಲೆ ಆರೋಪ ಮಾಡೋದಕ್ಕೆ ಸಂಬಂಧಪಟ್ಟಂತ ನಿಮಗೆ ಡಾಕ್ಯುಮೆಂಟ್ಸ್ ಇದ್ದರೆ ಮಾಡಬೇಕಾಗಿತ್ತಲ್ಲ, ಈಗಲೂ ಮಾಡಿ, ತನಿಖೆ ಮಾಡಿಸಿ. ನಮ್ಮದು ನಿಮ್ಮದು ಎಲ್ಲ ಸೇರ್ಸಿ ಮಾಡಿಸಿ. ನಾನು ನಿನ್ನೆ ಅಸೆಂಬ್ಲಿನಲ್ಲಿ ಹೇಳಿದೆ, ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜಿಯಿಂದ ಮಾಡಿಸಪ್ಪ, ದಮ್ಮಿದ್ರು ಮಾಡಿಸೋದ್ರೆ ನೋಡೋಣ. ಎಸ್, ಹೀಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ನಾನಾ ನೀನಾ ಅನ್ನೋವಂತಹ ಫೈಟ್ ನಡೆಯೋದಕ್ಕೆ ಕಾರಣ ಒಂದೇ ಒಂದು ಪತ್ರ. ಅದು ಬಿಜೆಪಿ ನಾಯಕ ಗೂಳಿಹಟ್ಟಿ ಶೇಖರ್ ಬರೆದಿರೋ ಪತ್ರ. ಈಗ ಅದೇ ಪತ್ರವನ್ನ ಇಟ್ಟುಕೊಂಡು ಕಾಂಗ್ರೆಸ್ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಸರ್ಕಾರಕ್ಕೆ ಪತ್ರ ಬರೆದಿದ್ದ ಬಿಜೆಪಿ ಶಾಸಕ ಗೂಳಿಹಟ್ಟಿ ಶೇಖರ್ ಭದ್ರಾ ಮೇಲ್ದಂಡೆ ಕಾಮಗಾರಿಯಲ್ಲಿ ಸುಮಾರು 23,000 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ರು. ಅಲ್ಲದೆ 18,000 ಕೋಟಿ ತರಾತುರಿಯಲ್ಲಿ ಟೆಂಡರ್ ಆಗಿದೆ. ಜೊತೆಗೆ ಕೇವಲ 7 ದಿನಗಳ ಸಮಯದಲ್ಲಿ ಟೆಂಡರ್ ಕರೆದು ಕಾಮಗಾರಿ ನೀಡಲಾಗಿದೆ. ಪಾರ್ಟಿ ಫಂಡ್ ಪಡೆಯಲು ಈ ರೀತಿ ಮಾಡಿದ್ದೀರಿ ಎಂದು ಶೇಖರ್ ಬರೆದಿದ್ರು. ಈಗ ಇದೇ ವಿಚಾರ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿ ಸಿಕ್ಕಿದ್ದು ನಿಮ್ಮದೇ ಶಾಸಕ ಆರೋಪ ಮಾಡಿದ್ದಾರೆ, ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ ಅಂತ ಹೇಳಿದ್ದಾರೆ. ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಗೆ 1 ತಿಂಗಳು ಬಾಕಿ ಇದ್ದಾಗ ಈ ರೀತಿ ಟೆಂಡರ್ಗಳನ್ನ ಕರೆದಿರೋದು ಕಾಂಗ್ರೆಸ್ ಪಕ್ಷವನ್ನ ಕೆರಳಿಸಿದೆ. ಅದರಲ್ಲೂ ಚುನಾವಣೆ ಫಂಡ್ಗಾಗಿ ಈ ರೀತಿ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಒಂದು ವೇಳೆ ಟೆಂಡರ್ಗಳಲ್ಲಿ ಅಕ್ರಮ ನಡೆದ್ರೆ ಆ ಹಣ ಬಿಜೆಪಿ ನಾಯಕರ ಕೈ ಸೇರುತ್ತೆ. ಅದನ್ನ ಇಟ್ಟುಕೊಂಡು ಚುನಾವಣೆಯಲ್ಲಿ ಖರ್ಚು ಮಾಡಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇದೆ. ಅದಕ್ಕೆ ಈಗ ಕಾಂಗ್ರೆಸ್ ಈ ಟೆಂಡರ್ಗಳನ್ನೇ ರದ್ದು ಮಾಡಿಸಬೇಕು ಅಂತ ತೀರ್ಮಾನಿಸಿದೆ. ಅಲ್ಲದೆ ಗುತ್ತಿಗೆದಾರರಿಗೆ ಎಚ್ಚರಿಕೆಯನ್ನೂ ಕೊಡುವುದಕ್ಕೆ ಮುಂದಾಗಿದೆ. ಇಷ್ಟ ಬಂದವರಿಗೆ ಇಷ್ಟ ಬಂದಂತೆ ಕೊಟ್ಟಿರೋ ಈ ಟೆಂಡರ್ಗಳನ್ನ ಒಪ್ಪಿಕೊಳ್ಳೋಕೆ ಸಾಧ್ಯವಿಲ್ಲ. ಇದರಲ್ಲಿ ಭಾಗಿಯಾದ ಅಧಿಕಾರಿಗಳು, ಗುತ್ತಿಗೆದಾರರು, ರಾಜಕಾರಣಿಗಳು ಎಲ್ಲರೂ ಜೈಲಿಗೆ ಹೋಗೋಕೆ ಸಿದ್ಧವಾಗಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಕೇವಲ ಟೆಂಡರ್ ವಿಚಾರಗಳಲ್ಲಿ ಮಾತ್ರ ಬಿಜೆಪಿ ವಿರುದ್ಧ ಆರೋಪ ಕೇಳಿ ಬಂದಿಲ್ಲ. ಕಾಮಗಾರಿ ಆಗಿರೋ ಬಿಲ್ಗಳನ್ನ ಸಹ ಹಣ ಕೊಟ್ಟವರಿಗೆ ಮಾತ್ರ ಕೊಡಲಾಗ್ತಾ ಇದೆಯಂತೆ. ಸರ್ಕಾರ ಇನ್ನು ಕೆಲವೇ ದಿನಗಳು ಇರಲಿದ್ದು ಅಷ್ಟರಲ್ಲಿ ಬಾಕಿ ಬಿಲ್ ಬೇಕಾದ್ರೆ ಹೆಚ್ಚು ಹಣ ಕೊಡಿ ಅಂತ ಕೇಳಿ ತಗೋತಾ ಇದ್ದಾರೆ ಅನ್ನೋ ಆರೋಪ ಇದೆ. ಯಾರು ಜಾಸ್ತಿ ಹಣ ಕೊಡ್ತಾರೋ ಅಂತವರಿಗೆ ಮಾತ್ರ ಬಿಲ್ ಮಾಡಿಕೊಡಲಾಗ್ತಾ ಇದೆಯಂತೆ. ಸುಮಾರು 20,000 ಕೋಟಿ ಪೆಂಡಿಂಗ್ ಬಿಲ್ ಇದ್ದು ಸೀನಿಯಾರಿಟಿ ಇಲ್ಲದೆ ಯಾರು ಜಾಸ್ತಿ ದುಡ್ಡು ಕೊಟ್ರೆ ಅವರಿಗೆ ಬಿಲ್ ಕೊಡಲಾಗ್ತಾ ಇದೆ ಅನ್ನೋ ಆರೋಪ ಇದೆ. ಅದಕ್ಕೆ ಈಗ ಇಷ್ಟ ಬಂದಂತೆ ಕೊಟ್ಟಿರೋ ಟೆಂಡರ್ಗಳನ್ನ ನಾವು ಅಧಿಕಾರಕ್ಕೆ ಬಂದ ನಂತರ ಕ್ಯಾನ್ಸಲ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದೆ. ಹಾಗಾದ್ರೆ ಕಾಂಗ್ರೆಸ್ ಹೇಳಿಕೊಂಡಂತೆ ಟೆಂಡರ್ ಕ್ಯಾನ್ಸಲ್ ಮಾಡೋದು ಸಾಧ್ಯನಾ? ಆ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಮೊಟ್ಟ ಮೊದಲನೇದಾಗಿ ಈಗ ಕಾಂಟ್ರಾಕ್ಟರ್ ಅಷ್ಟು ಸಾಮಗ್ರಿಗಳನ್ನ ಹೊಂದಿಸ್ಬೇಕು, ಕೆಲಸ ಅವಾಗ ಆರಂಭ ಮಾಡಬೇಕು, ಅಷ್ಟು ಜನನ್ನ ವ್ಯವಸ್ಥೆ ಮಾಡಬೇಕು.
ಆ ಒಂದೊಂದು ಘಟ್ಟ ನಿಗದಿ ಮಾಡಿರ್ತಾರೆ. ಆ ಘಟ್ಟದಲ್ಲಿ ಆ ಕಾಮಗಾರಿನ ಮುಗಿಸ್ಬೇಕು. ಇದು ಯಾವುದೋ ಅವನು ಮಾಡದೇ ಇದ್ದರೆ, ತುಂಬ ವಿಳಂಬ ಮಾಡೋದಾದರೆ, ತುಂಬ ಅಸಮರ್ಪಕ ಕೆಲಸ ಮಾಡ್ತಿರ್ತಾನೆ, ಕಳಪೆ ಮಾಡ್ತಿರ್ತಾನೆ ಅನ್ನೋವಂಥ ಸಂದರ್ಭದಲ್ಲಿ, ಅಥವಾ ಒಂದು ಹಂತದ ತನಕ ಕೆಲಸ ಮಾಡಿ ನಿಲ್ಲಿಸ್ಬಿಡ್ತಾನೆ ಅವನ ಹತ್ರ ದುಡ್ಡು ಇಲ್ಲದೆ ಇರವೆ. ಸೊ ಇದೆಲ್ಲ ನೋಡ್ತಾ ಹೋದಾಗ ಅವ್ರಿಗೆ ಸರ್ಕಾರದ ವ್ಯವಸ್ಥೆಗೆ ಅನ್ನಿಸ್ದಾಗ, ಇಲ್ಲ ಇವನ ಹತ್ರ ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ರದ್ದು ಮಾಡಲಿಕ್ಕೆ ಅದಕ್ಕೊಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಅನುಸರಿಸಿ ಅವಾಗ ರದ್ದು ಮಾಡ್ಬೋದು. ಕಾಂಗ್ರೆಸ್ ನಾಯಕರು ಹೇಳಿದಂತೆ ಒಂದು ಸರ್ಕಾರ ಕೊಟ್ಟ ಟೆಂಡರ್ ಅನ್ನ ಮತ್ತೊಂದು ಸರ್ಕಾರ ಕ್ಯಾನ್ಸಲ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಟೆಂಡರ್ ಕೊಡೋದಕ್ಕೆ ಸಾಕಷ್ಟು ನಿಯಮಗಳಿರುತ್ತೆ. ಅದನ್ನೆಲ್ಲ ಮಾಡಿ ಟೆಂಡರ್ ಕೊಟ್ಟ ಮೇಲೆ ಅದನ್ನ ಸುಮ್ಮನೆ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ಹಾಗೇನಾದ್ರೂ ಕ್ಯಾನ್ಸಲ್ ಮಾಡೋದೇ ಆದ್ರೆ ನಿಗದಿತ ಸಮಯದಲ್ಲಿ ಕಾಮಗಾರಿ ಮುಗಿಸದೇ ಇರೋದು, ಕಾಮಗಾರಿಯನ್ನ ವಿನಾಕಾರಣ ವಿಳಂಬ ಮಾಡೋದು, ಸಾಮಗ್ರಿಗಳನ್ನ ಸರಿಯಾಗಿ ಬಳಸದೇ ಇರೋದು, ಕಳಪೆ ಕಾಮಗಾರಿಗಳನ್ನ ಮಾಡಿದ್ರೆ ಮಾತ್ರ ಇಂಥ ಕಾರಣಗಳನ್ನ ಕೊಟ್ಟು ಟೆಂಡರ್ ಕ್ಯಾನ್ಸಲ್ ಮಾಡಬಹುದಾಗಿದೆ. ಹೀಗೆ ಕ್ಯಾನ್ಸಲ್ ಮಾಡುವುದಕ್ಕೂ ಸಹ ಸಾಕಷ್ಟು ನಿಯಮಗಳಿದ್ದು, ಟೆಂಡರ್ ಕ್ಯಾನ್ಸಲ್ ಮಾಡುವುದಕ್ಕೂ ಮುನ್ನ ಗುತ್ತಿಗೆದಾರನ ಬಳಿ ಮಾತನಾಡಿ ಅವರಿಗೆ ನೋಟಿಸ್ ಕೊಟ್ಟು ಆ ನೋಟಿಸ್ಗೆ ಉತ್ತರ ಬರದೇ ಇದ್ದಾಗ ಅದನ್ನ ಕ್ಯಾನ್ಸಲ್ ಮಾಡಬಹುದಾಗಿದೆ. ಅದರ ನಂತರ ಮತ್ತೆ ಯಾರಾದ್ರೂ ಅದೇ ಹಿಂದೆ ಬಿಡ್ ಮಾಡಿದ ಮೊತ್ತಕ್ಕೆ ಕಾಮಗಾರಿಯನ್ನ ಮುಂದುವರಿಸಲು ಮುಂದೆ ಬಂದ್ರೆ ಅದನ್ನ ಅವರಿಗೆ ಕೊಡಲಾಗುತ್ತೆ. ಒಂದು ವೇಳೆ ಮತ್ತೆ ಹೆಚ್ಚಿನ ಮೊತ್ತಕ್ಕೆ ಬಿಡ್ ಮಾಡಿದ್ರೆ ಅದರ ಹೆಚ್ಚುವರಿ ಮೊತ್ತವನ್ನ ಈ ಹಿಂದಿನ ಗುತ್ತಿಗೆದಾರನೇ ಕೊಡಬೇಕಾಗುತ್ತೆ. ಆದ್ರೆ ಕಾಂಗ್ರೆಸ್ ನಾಯಕರು ಎಚ್ಚರಿಕೆ ಕೊಟ್ಟಂತೆ ಏಕಾಏಕಿ ಟೆಂಡರ್ ರದ್ದು ಮಾಡುವುದಕ್ಕೆ ಸಾಧ್ಯವಿಲ್ಲ. ಉದ್ದೇಶಪೂರಿತವಾಗಿ ರದ್ದು ಮಾಡೋಕೆ ಆಗಲ್ಲ. ಒಂದು ವೇಳೆ ಹಾಗೇನಾದ್ರೂ ರದ್ದು ಮಾಡಬೇಕಾದ್ರೆ ಸಾಕಷ್ಟು ಕಾರಣಗಳನ್ನ ಮುಂದಿಟ್ಟು ಅದನ್ನ ಸದನದ ಬಹುಮತ ಪಡೆದು ರದ್ದು ಮಾಡಬೇಕಾಗುತ್ತೆ. ಆದ್ರೆ ಹೀಗೆ ಕ್ಯಾನ್ಸಲ್ ಮಾಡಿದ್ರೆ ಗುತ್ತಿಗೆದಾರರು ಕಾನೂನು ಹೋರಾಟ ಮಾಡುವುದಕ್ಕೂ ಅವಕಾಶ ಇದೆ. ಅದಕ್ಕೆ ಟೆಂಡರ್ಗಳನ್ನ ಕ್ಯಾನ್ಸಲ್ ಮಾಡೋ ಕೆಲಸಕ್ಕೆ ಯಾರೂ ಕೈ ಹಾಕಲ್ಲ. ಆದ್ರೆ ಸರ್ಕಾರಗಳು ಬದಲಾದಾಗ ಬಿಲ್ ಮಾಡಿಕೊಡುವಲ್ಲಿ ವಿಳಂಬ ಮಾಡಬಹುದು, ಗುತ್ತಿಗೆದಾರರಿಗೆ ಸತಾಯಿಸಬಹುದು. ಅದಕ್ಕೆ ಈಗ ಕಾಂಗ್ರೆಸ್ ಕೊಟ್ಟ ಎಚ್ಚರಿಕೆಗೆ ಟೆಂಡರ್ ಪಡೆಯಲು ಮುಂದಾಗಿದ್ದ ಗುತ್ತಿಗೆದಾರರು ಹೆದರ್ಕೊಳ್ಳುವಂತಾಗಿದೆ. ಒಟ್ಟಾರೆ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಅವರ ಕಾಮಗಾರಿಗಳು ಮತ್ತು ಗುತ್ತಿಗೆದಾರರೇ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಬಿಜೆಪಿ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ ಇದೆ. ಗುತ್ತಿಗೆದಾರರೇ ಈ ಆರೋಪಗಳನ್ನ ಮಾಡಿದ್ರು. ಈಗ ಟೆಂಡರ್ ಪ್ರಕ್ರಿಯೆಯಲ್ಲೂ ಸರ್ಕಾರದ ಮೇಲೆ ಆರೋಪಗಳು ಕೇಳಿಬಂದಿವೆ. ಟೆಂಡರ್ಗಳನ್ನೇ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡಿದೆ. ಇದಕ್ಕೆ ಬಿಜೆಪಿ ಈಗಾಗಲೇ ತಿರುಗೇಟು ಕೊಟ್ಟಿದ್ದು, ಈಗ ಟೆಂಡರ್ಗಳು ಮುಂದಕ್ಕೆ ಹೋಗುತ್ತಾ ಅಥವಾ ನಿಂತು ಹೋಗುತ್ತಾ ಅನ್ನೋದು ಕುತೂಹಲ ಕೆರಳಿಸಿದೆ. ನೋಡಿದ್ರಲ್ಲ ವೀಕ್ಷಕರೇ, ಟೆಂಡರ್ ಟೈಮ್ ಬಾಂಬ್ ಹೇಗೆ ಸಿಡಿತು ಅಂತ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.